ಹಾಯ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಇದು ಬಂದು ಥರ್ಸ್ಡೇ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಒಂದು ಟೈಮು 5:20 ಆಗಿದೆ. ಇದು ಬಂದು ಅಮಾವಾಸ್ಯೆ ದಿನ ಆಗಿರೋದ್ರಿಂದ ನಾನು ಮಾರ್ನಿಂಗೇ ಬೇಗ ಎದ್ದಿದ್ದೀನಿ. ಸೊ ಬೇಗ ಪೂಜೆ ಮಾಡಬೇಕು ಅಂತ. ಬನ್ನಿ ಇವತ್ತಿನ ದಿನ ಯಾವ ಥರ ಇರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಾನಿಲ್ಲಿ 4 ಗಂಟೆಗೆ ಎದ್ದಿದ್ದೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋಣ ಅಂತ. ಆದರೆ ಚರಿ ಎದ್ಬಿಟ್ಟ. ನಾನು ಪಕ್ಕದಲ್ಲಿ ಮಲಗಿದ್ದಾಗಷ್ಟೇ ಮಲ್ಕೊಳ್ತಾನೆ, ಇಲ್ಲ ಅಂತ ಹೇಳಿದ್ರೆ ಎದ್ಬಿಡ್ತಾನೆ. ನನಗೆ ತುಂಬ ಕಷ್ಟ ಆಗುತ್ತೆ ಮಾರ್ನಿಂಗ್ ಟೈಮ್ ಪೂಜೆ ಮಾಡೋದಕ್ಕೆ. ಬಟ್ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಬೆಳಗ್ಗೆನೇ ಪೂಜೆ ಮಾಡ್ಕೊಳ್ಳೋಣ. ಏನಂದರೆ 2 ಡೇಸಿಂದ ಮಳೆ ಜಾಸ್ತಿ ಇರೋದ್ರಿಂದ ಪವರ್ ಕಟ್ ಆಗಿಬಿಡುತ್ತೆ. ಈವ್ನಿಂಗ್ ಆಗ್ತಿದ್ದಂಗೆ ಮಳೆನೂ ಬರುತ್ತೆ, ಪವರು ಕಟ್ ಆಗುತ್ತೆ. ನಾನು 2 ದಿವಸದಿಂದ ಇದೇ ಥರನೇ ಪೂಜೆ ಮಾಡೋಣ ಅಂದ್ಕೊಂಡು ಆಗ್ತಾನೆ ಇರಲಿಲ್ಲ. ಸೊ ಅದಕ್ಕೆ ಕರೆಂಟ್ ಬಂದಮೇಲೆ ಸಿಂಪಲ್ಲಾಗಿ ಪೂಜೆ ಮುಗಿಸ್ಕೊಳ್ತಾ ಇದ್ದೆ. ಬಟ್ ತುಂಬ ಚೆನ್ನಾಗಿ ಏನಾದ್ರು ಪೂಜೆ ಮಾಡಬೇಕು ಅಂದಾಗ ಈ ಥರ ಆಗ್ತಿತ್ತು. ನಾನಿಲ್ಲಿ ಮನೆ ಒರೆಸೋದಕ್ಕೆ ಯಾವಾಗ್ಲೂ ಉಪ್ಪು ಮತ್ತು ಅರಶಿನ ಯೂಸ್ ಮಾಡ್ತೀನಿ. ಇದು ಹಾಕೋದ್ರಿಂದ ಮನೆಯಲ್ಲಿ ಯಾವುದು ನೆಗೆಟಿವಿಟಿ ಇರೋದಿಲ್ಲ ಅಂತ. ಸೊ ಈಗ ನಾನು ಕಸ ಎಲ್ಲ ಗುಡಿಸಿ ಮಾಪ್ ಮಾಡ್ತಾಯಿದ್ದೀನಿ. ಟೈಮ್ ನೋಡ್ತಾ ಇದ್ದೀನಿ, ಟೈಮ್ ಆಗ್ತಾಯಿದೆ. ಅಂತೂ ಲೇಟ್ ಆಗೋಯ್ತು ಬಿಡಿ ಪೂಜೆ ಮಾಡ್ಕೊಳ್ಳೋದ ನಿಧಾನಕ್ಕೆ ಅಂದ್ಬಿಟ್ಟು ನಾನು ನಿಧಾನಕ್ಕೆ ಕೆಲಸ ಮಾಡ್ಕೊತಾ ಇದ್ದೆ. ಸೊ ಮಾರ್ನಿಂಗ್ ಎದ್ದ ತಕ್ಷಣ ಇಷ್ಟು ಕೆಲಸ ಮಾಡೋ ಅಷ್ಟರಲ್ಲಿ ತುಂಬಾ ಟಯರ್ಡ್ ಆಗಿಬಿಡುತ್ತೆ. ಯಾಕಂದರೆ ನಾನು ಲೇಟಾಗಿ ಕೂಡ ಮಲ್ಕೊಳ್ಳೋದು. ಇವನು ಚರಿ ಇರೋದ್ರಿಂದ ಅವ್ನು ಮಲ್ಕೊಂಡ್ಮೇಲೆ ನಾನು ಮಲ್ಕೊಳ್ಳೋಕ್ಕಾಗೋದು. ಅದರಿಂದ ನನಗೆ ಮಾರ್ನಿಂಗ್ ಎದ್ದೊಳಕ್ಕೆ ಆಗ್ತಿರ್ಲಿಲ್ಲ. ಆದರೂ ಕೂಡ ಎದ್ದೆ ನಾನು ಬೇಗನೆ ಪೂಜೆ ಮುಗಿಸೋಣ ಅಂತ. ಬಟ್ ಆಗಲಿಲ್ಲ. ಸೊ ಸ್ನಾನ ಎಲ್ಲ ಮುಗಿಸ್ಕೊಂಡು ನಾನು ಇವಾಗ ರಂಗೋಲಿ ಹಾಕ್ಕೊಂಡು ಬಂದಿದ್ದೀನಿ. ಫುಲ್ ವಿಡಿಯೋ ಏನೂ ಹಾಕಿಲ್ಲ. ನಾನಿಲ್ಲಿ 2 ದೀಪನ ತೊಗೊಂಡಿದ್ದೀನಿ. ಅದನ್ನು ತೊಳ್ಕೊಂಡು ಕ್ಲೀನಾಗಿ ಅರಿಶಿನ ಎಲ್ಲ ಹಚ್ಕೊಂಡಾದಮೇಲೆ ಇದಕ್ಕೆ ಉಪ್ಪು, ಅದರ ಮೇಲೆ ಅರಿಶಿನ, ಕುಂಕುಮ ಮತ್ತು ನಿಂಬೆಹಣ್ಣು, ಕಟ್ ಮಾಡಿರೋ ನಿಂಬೆಹಣ್ಣು, ಒಂದರಲ್ಲಿ ಅರಿಶಿನ ಒಂದರಲ್ಲಿ ಕುಂಕುಮ ಇಟ್ಕೊಂಡು ಮೇನ್ ಡೋರ್ ಅಲ್ಲಿ ಇಟ್ಟರೆ ನಿಮಗೆ ಏನೇ ಥರ ದೃಷ್ಟಿ ದೋಷ ಇದ್ದರೂ, ನಕಾರಾತ್ಮಕ ಶಕ್ತಿ ಆ ಥರ ಏನಾದರೂ ಇತ್ತು ಅಂದರೆ ಅವಾಯ್ಡ್ ಆಗುತ್ತೆ. ಇದು ಎವ್ರಿ ಅಮಾವಾಸ್ಯೆನಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು. ಯಾವುದೇ ಥರ ದುಷ್ಟಶಕ್ತಿಗಳು ನಮ್ಮ ಮನೆಗೆ ಬರೋದಿಲ್ಲ ಮತ್ತು ನೆಗೆಟಿವಿಟಿ ಯಾವುದು ಬರೋದಿಲ್ಲ. ಪಾಸಿಟಿವ್ ವೈಬ್ಸ್ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಮೊದಲಿಗೆ ನೀವು ಇಲ್ಲಿ ಉಪ್ಪು ಹಾಕ್ಕೊಳ್ಬೇಕು 2 ದೀಪಕ್ಕೂ. ಉಪ್ಪು ಸ್ವಲ್ಪನೂ ಕೆಳಗಡೆ ಚೆಲ್ದಿರೋ ಥರ ನೋಡ್ಕೊಳ್ಳಿ. ತುಳಿದ್ರೆ ಒಳ್ಳೆಯದಲ್ಲ ಉಪ್ಪಿನಲ್ಲಿ ಎಲ್ಲ ಥರ ನೆಗೆಟಿವಿಟಿ ಅಟ್ರ್ಯಾಕ್ಟ್ ಮಾಡೋ ಒಂದು ಗುಣ ಇದೆ. ಮತ್ತು ಲಕ್ಷ್ಮೀ ಸ್ವರೂಪ ಕೂಡ ಉಪ್ಪು. ಅದರಿಂದ ಯಾವುದೇ ಕಾರಣಕ್ಕೂ ಕೆಳಗಡೆ ಚೆಲ್ಲಬಾರ್ದು. ಮತ್ತು ಇಲ್ಲಿ ನೀವು ಉಪ್ಪು ಹಾಕ್ಬೇಕಾದ್ರೆ ಮನಸ್ಸು ಶಾಂತಿಯಿಂದ ಮಾತಾಡದೆ ಹಾಕಬೇಕು. ಬಟ್ ನಾನು ನಿಮಗೆ ವಿಡಿಯೋ ಹೇಳಬೇಕು ಅಂತ ಮಾತಾಡ್ತಾ ಇದ್ದೀನಿ. ಅದಾದಮೇಲೆ ಮನಸ್ಸಲ್ಲಿರೋದನ್ನೆಲ್ಲ ಹೇಳಿಕೊಂಡು ಉಪ್ಪನ್ನ ನಾನು ಈ ದೀಪಕ್ಕೆ ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದ್ಮೇಲೆ 2ಕ್ಕೂ ಅರಶಿನ. ನಾನು ಪ್ರತಿ ಅಮಾವಾಸ್ಯೆ ಪೌರ್ಣಮಿನಲ್ಲಿ ಇದೇ ಥರ ಮಾಡ್ತೀನಿ. ಯಾವುದೇ ಥರ ತೊಂದರೆ ಆಗಿಲ್ಲ, ಆಗೋದು ಬೇಡ. ಸೊ ನೀವು ಟ್ರೈ ಮಾಡಿ, ರಿಸಲ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ಕುಂಕುಮ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಸೊ ಇದೆರಡು ಹಾಕಿದ್ಮೇಲೆ ನಿಂಬೆಹಣ್ಣ ಕಟ್ ಮಾಡಿಕೊಂಡು ಒಂದರಲ್ಲಿ ಅರಶಿನ ಈ ಥರ ಹಚ್ಕೊಳ್ಳಿ. ಈ ಥರ ಅರಶಿನ ಒಂದರಲ್ಲಿ ಇಡಿ. ಒಂದರಲ್ಲಿ ನಿಂಬೆಹಣ್ಣು ಇಟ್ಬಿಟ್ಟು ಈ ಥರ ಕಾಣುತ್ತೆ ನಿಮಗೆ, ಈ ಥರ ಕಾಣುತ್ತೆ. ಇದನ್ನು ನೀವು ಮೇನ್ ಡೋರಲ್ಲಿ ಇಟ್ಟರೆ ತುಂಬ ಒಳ್ಳೆಯದು. ನಾನಿಲ್ಲಿ ದೃಷ್ಟಿ ನಿಂಬೆಹಣ್ಣ ರೆಡಿ ಮಾಡ್ಕೊಂಡು ಬಂದು ಎಂಟ್ರೆನ್ಸಲ್ಲಿ ಇಡ್ತಾ ಇದ್ದೀನಿ. ದ್ವಾರ ಬಾಗಿಲು ಅಂತಾರೆ, ಹೆಬ್ಬಾಗಿಲು ಅಂತಾರೆ. ಇಲ್ಲಿ ಇಡೋದ್ರಿಂದ ಮನೆ ಒಳಗಡೆ ಯಾವುದೇ ಥರ ನೆಗೆಟಿವಿಟಿ ಬರಲ್ಲ ಅಂತ ಹೇಳಿ ಇದನ್ನು ಮಾಡೋದು. ಇಲ್ಲಿ ನಿಂಬೆಹಣ್ಣ ಬಾಗಿಲಿಗೆ ನೀವು ಇಳಿಸಿ ಕಟ್ ಮಾಡಿ ಇಡಬೇಕು. ಬಟ್ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ಬೇಕು ಅಂತ ಹೇಳಿ ಹಾಗೆ ಕಟ್ ಮಾಡಿ ಇಟ್ಟಿದ್ದೀನಿ. ನೀವು ಮಾಡಬೇಕಂದಾಗ ಇದನ್ನು
ಆ ಹೊಸಲ ಮೇಲೆ ಇಟ್ಟು ದೃಷ್ಟಿ ತೆಗೆದು ಕಟ್ ಮಾಡಿ, ಅದಾದಮೇಲೆ ಅರಿಶಿನ ಕುಂಕುಮ ಇಟ್ಬಿಟ್ಟು ನೀವು ಆ ಕಡೆ ಈ ಕಡೆ ಒಂದು ಬಲಗೈಯಿಂದ ಎಡಗಡೆ, ಎಡಗೈಯಿಂದ ಬಲಗಡೆ ಮಾಡಿ ಇದನ್ನು ಇಡಬೇಕಾಗತ್ತೆ. ಸೊ ಇದಿಟ್ಮೇಲೆ ನಾನು ಇಲ್ಲಿ ಅರಿಶಿನ ಕುಂಕುಮ ಮತ್ತು ಅಕ್ಷತೆನ ಹಾಕ್ಕೊಂಡು ದೀಪ ಕೂಡ ಹಚ್ಚಿಟ್ಟಿದ್ದೆ. ಸೊ ಓವರಾಲ್ ಹೊಸ್ಲು ಪೂಜೆ ಮತ್ತು ರಂಗೋಲಿ ಈ ಥರ ಬಂದಿತ್ತು. ನನಗೆ ತುಂಬ ಇಷ್ಟ ಆಯಿತು. ಬಟ್ ಅಲ್ಲಿ ಲೆಫ್ಟ್ ಹ್ಯಾಂಡಲ್ಲಿ ವೀಡಿಯೋ ನೋಡೋದಕ್ಕಿಂತ ಇಲ್ಲಿ ಡೈರೆಕ್ಟಾಗಿ ರಂಗೋಲಿ ನೋಡಿ ಪ್ಲೀಸ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ. ನಾನು ಹೊರಗಡೆ ಹೊಸ್ಲು ಪೂಜೆ ಎಲ್ಲ ಮಾಡಿ ರಂಗೋಲಿ ಎಲ್ಲ ಹಾಕಿದ್ಮೇಲೆ ಕಿಚನಿಗೆ ಬಂದೆ. ಕಿಚನಿಗೆ ಬಂದು ಸ್ಟವ್ ಎಲ್ಲ ಕ್ಲೀನ್ ಮಾಡಿದ್ದೆ ಆಲ್ರೆಡಿ ನೈಟೇ ನಾನು. ಸ್ಟವ್ ಮುಂದೆ ಕೂಡ ಒಂದು ಸ್ಮಾಲ್ ರಂಗೋಲಿ ಹಾಕಿದ್ದೀನಿ. ಅರಿಶಿನ ಕುಂಕುಮ ಇಟ್ಟು ಹೂವಿಂದ ಅಲಂಕಾರ ಕೂಡ ಮಾಡಿದ್ದೀನಿ. ನಾನು ಸ್ಪೆಷಲ್ ಡೇಸ್ನಲ್ಲಿ ಇದೇ ಥರನೇ ಮಾಡೋದು. ಶುಕ್ರವಾರ, ಮಂಗಳವಾರ ಅಥವಾ ಅಮಾವಾಸ್ಯೆ, ಪೌರ್ಣಮಿ ಹಬ್ಬ ಹರಿದಿನಗಳಲ್ಲಿ ಇದೇ ಥರ ಸ್ಟವ್ ಮುಂದೆ ರಂಗೋಲಿ ಹಾಕೋದು ತುಂಬ ಒಳ್ಳೆಯದು. ಸೊ ನೋಡಿ, ನೈಟೇ ನಾನು ಕಿಚನೆಲ್ಲ ಕ್ಲೀನ್ ಮಾಡಿಟ್ಟಿದ್ದೆ. ಸೊ ನನಗೆ ಮಾರ್ನಿಂಗ್ ಪೂಜೆ ಮಾಡೋದಕ್ಕೆ ಕ್ಲೀನಾಗಿರುತ್ತೆ ಅಂಥೇಳಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಲಕ್ಷ್ಮೀ ಪೂಜೆ ಮಾಡೋದು ತುಂಬ ಒಳ್ಳೆಯದು. ನಾನಿಲ್ಲೇನು ದೇವರೆಲ್ಲ ಇವತ್ತೇನೂ ತೊಳೆದಿಲ್ಲ. ಅಮಾವಾಸ್ಯೆ, ಶುಕ್ರವಾರ ಆ ಥರ ಎಲ್ಲ ದೇವ್ರು ತೊಳೆಯಲ್ಲ ನಾನು. ಸೊ ನಿನ್ನೆ ಮಾಡ್ಕೊಳಕ್ಕಾಗಲಿಲ್ಲ. ಯಾಕಂದರೆ ಲಾಸ್ಟ್ ಮಂಡೇ ಅಷ್ಟೇ ನಾನು ದೇವರೆಲ್ಲ ತೊಳೆದಿದ್ದೆ. ಪ್ರತಿ ವಾರ ತೊಳೆಯೋದಕ್ಕಾಗಲ್ಲ ಚರಿನ ಇಟ್ಕೊಂಡು. ನಾನಿಲ್ಲಿ ದೇವ್ರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನಾನಿವತ್ತು ಲಕ್ಷ್ಮೀ ಪೂಜೆನ ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ವಿಳ್ಯದೆಲೆನ ತೊಗೊಂಡಿದ್ದೀನಿ. ಈ ವಿಳ್ಯದೆಲೆನ ಲಕ್ಷ್ಮಿ ಉತ್ತರಾಭಿಮುಖವಾಗಿ ಇಟ್ಟು, ಅದಕ್ಕೆ ನಿಮ್ಮ ಹತ್ರ ವಿಗ್ರಹ ಏನಾದರೂ ಇತ್ತು ಅಂದರೆ ವಿಗ್ರಹ ಇಟ್ಕೊಳ್ಳಿ, ಯಾವುದಾದ್ರೂ ಪರವಾಗಿಲ್ಲ. ಸೊ ನಾನಿಲ್ಲಿ ಬೆಳ್ಳಿ ವಿಗ್ರಹನ ಇಟ್ಕೊತಾ ಇದ್ದೀನಿ. ಇದಕ್ಕೆ ಅರಿಶಿನ ಕುಂಕುಮ ಇಟ್ಕೊಳ್ಳೋದು ಅಮ್ಮನಿಗೆ. ಮನಸ್ಸಲ್ಲಿ ಏನಾದರೂ ಕಷ್ಟ ಇತ್ತು ಅಂದರೆ ಹೇಳಿಕೊಂಡು ನೀವು ಲಕ್ಷ್ಮೀ ಪೂಜೆ ಅಮಾವಾಸ್ಯೆನಲ್ಲಿ ಮಾಡಿದ್ರೆ ಖಂಡಿತ ನಿಮಗೆ ಫಲ ಸಿಗುತ್ತೆ, ತುಂಬ ಒಳ್ಳೆಯದಾಗತ್ತೆ. ನಾನು ಇದೆಲ್ಲ ಮಾಡೋದನ್ನೇ ನಿಮ್ಮ ಹತ್ರ ಹೇಳ್ತಾ ಇರೋದು. ನಾನು ವೀಡಿಯೋಗಂತೆಲ್ಲ ಏನೂ ಮಾಡ್ತಿಲ್ಲ, ಆ ಥರ ಎಲ್ಲ ಅಂದ್ಕೋಬೇಡಿ ಆಮೇಲೆ. ಸೊ ಅರಿಶಿನ ಕುಂಕುಮ ಎಲ್ಲ ಹಚ್ಕೊಂಡ್ಮೇಲೆ ಈ ಥರ ಒಂದು ಗೆಜ್ಜೆ ವಸ್ತ್ರನ ಹಾಕ್ಕೊಳ್ಳಿ. ಗೆಜ್ಜೆ ವಸ್ತ್ರ ಹಾಕಿದ್ಮೇಲೆ ತಾಯಿ ಮಹಾಲಕ್ಷ್ಮಿಗೆ ಕೆಲವೊಂದು ವಸ್ತುಗಳಂದರೆ ಸುವಾಸನೆ ಭರಿತವಾದ ವಸ್ತುಗಳಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಲಕ್ಷ್ಮಿನ ಒಲಿಸ್ಕೊಬೇಕಂದ್ರೆ ನಾವು ಇದೆಲ್ಲ ಪ್ರಯತ್ನ ಪಡಲೇಬೇಕಾಗತ್ತೆ. ಸೊ ನಾನಿಲ್ಲಿ ಒಂದು 5 ಯಾಲಕ್ಕಿ ತೊಗೊಂಡಿದ್ದೀನಿ. ತಾಯಿ ಮಹಾಲಕ್ಷ್ಮಿಗೆ ಯಾಲಕ್ಕಿನ ಸಮರ್ಪಿಸ್ತಾ ಇದ್ದೀನಿ. ತುಂಬ ಒಳ್ಳೆಯದು ಯಾಲಕ್ಕಿ. ಅದಾದಮೇಲೆ ಇಲ್ಲಿ ಒಂದು 5 ಲವಂಗನ ತೊಗೊಂಡಿದ್ದೀನಿ. ಅದು ಕೂಡ ಮಹಾತಾಯಿಗೆ ಅರ್ಪಿಸ್ತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ನಾನು ಪಚ್ಚೆ ಕರ್ಪೂರನ ತೊಗೊಂಡಿದ್ದೀನಿ. ಪಚ್ಚೆ ಕರ್ಪೂರ ಕೂಡ ನಾನು ಅರ್ಪಿಸ್ತಾ ಇದ್ದೀನಿ ಮಹಾಲಕ್ಷ್ಮಿಗೆ. ಈಗಾಗಲೇ ಗೊತ್ತಿರೋಂಗೆ ತಾಯಿ ಮಹಾಲಕ್ಷ್ಮಿ ಲಕ್ಷ್ಮೀ ಪ್ರಿಯೆ. ಸೊ ಅವರಿಗೆ ನಾನು ಈ ನಾಣ್ಯನ ಅರ್ಪಿಸ್ತಾ ಇದ್ದೀನಿ. ಸೊ ಇವಾಗ ಕೇಳ್ಕೊಳ್ಳೋಣ, ಮಹಾತಾಯಿ ನಮ್ಮ ಕಷ್ಟ ಎಲ್ಲ ಪರಿಹಾರ ಮಾಡಿ, ಯಾವುದೇ ಥರ ದುಡ್ಡಿನ ಅಭಾವ ಕೊಡಬೇಡ, ಎಲ್ಲ ಒಳ್ಳೇದು ಮಾಡು ಅಂತ ಕೇಳ್ಕೊಳ್ಳಿ. ನಾನು ಕೂಡ ಕೇಳ್ಕೊತಾ ಇದ್ದೀನಿ, ಅಮ್ಮ ನನಗೆಲ್ಲ ಒಳ್ಳೇದು ಮಾಡು ತಾಯಿ ಅಂತ. ಬನ್ನಿ ಇವಾಗ ಹೂವೆಲ್ಲ ಅರ್ಪಿಸಿ ಪೂಜೆ ಮಾಡೋಣ. ನಾನಿಲ್ಲಿ ತಾಯಿಗೆ ಮಹಾಲಕ್ಷ್ಮಿಗೆ ಮಲ್ಲಿಗೆ ಹೂವನ್ನ ಅರ್ಪಿಸ್ತಾ ಇದ್ದೀನಿ. ಮಲ್ಲಿಗೆ ಹೂವು, ಕನಕಾಂಬರ ಅಂತ ಹೇಳಿದ್ರೆ ಮಹಾಲಕ್ಷ್ಮಿಗೆ ತುಂಬ ಇಷ್ಟ. ಪೂಜೆಗೆ ಶ್ರೇಷ್ಠವಾದ ಹೂಗಳು ಇದೆಲ್ಲ ಆಗಿರುತ್ತೆ. ಸಾಮಾನ್ಯ ಎಲ್ಲರಿಗೂ ಗೊತ್ತಿರತ್ತೆ. ಸೊ ಒಂದ್ಸಲ ನಾನು ವಿಡಿಯೋದಲ್ಲೆಲ್ಲ ಕಂಪ್ಲೀಟಾಗಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಅಮ್ಮನಿಗೆ ನೈವೇದ್ಯ ಮಾಡೋಣ ಅಂತ ನಾನು ಹಾಲು ಕಾಯಕ್ಕಿಟ್ಟಿದ್ದೀನಿ. ನೈವೇದ್ಯಕ್ಕೆ ಏನೂ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನೀವು ಹಾಲಾದರೂ ಕಾಯಿಸಿ ಇಡ್ಬೋದು. ಹಾಲು ಮತ್ತು ಸಕ್ಕರೆ ಇಟ್ಟರೆ ಒಳ್ಳೆಯದು. ನಾನಿಲ್ಲಿ ದೇವ್ರಿಗೆ ಧೂಪ ಹಾಕೋದಕ್ಕೆ ಕೆಂಡನ ರೆಡಿ ಮಾಡ್ಕೋತಾ ಇದ್ದೀನಿ. ಇದೇ ರೀತಿಯೇ ನಾನು ಮಾಡ್ಕೊಳ್ಳೋದು. ಶುಕ್ರವಾರ ಸಾಯಂಕಾಲ, ಶನಿವಾರ ಸಾಯಂಕಾಲ, ಅಮಾವಾಸ್ಯೆ ಪೌರ್ಣಮಿ ಇದ್ದಾಗ ಧೂಪ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಯಾವುದೇ ಥರ ನಕಾರಾತ್ಮಕ ಶಕ್ತಿ ನಮ್ಮ ಮನೆಗೆ ಬರೋದಿಲ್ಲ. ಯಾವುದೇ ದೃಷ್ಟಿ ದೋಷ ಆ ಥರ ಎಲ್ಲ ಏನೂ ಆಗೋದಿಲ್ಲ. ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ಮನೆಯಲ್ಲಿ ಧೂಪ ಹಾಕೋದ್ರಿಂದ. ನಾನು ಇದನ್ನು ತುಂಬ ದಿನಗಳಿಂದಲೇ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ನಾನು ರೆಗ್ಯುಲರಾಗಿ ಹಾಕ್ತಿರ್ತೀನಿ ಕೂಡ ಇದನ್ನು.
ಧೂಪ ಹಾಕ್ಬೇಕಾದ್ರೆ ಮತ್ತೆ ಸಿಗ್ತೀನಿ. ಧೂಪ ಹಾಕೋದಕ್ಕೆ ಕೆಂಡ ರೆಡಿ ಇದೆ, ಧೂಪ ಹಾಕೊಳ್ತೀನಿ. ನಿಮಗೆ ಬಂದರೂ ಮಂತ್ರನ ಹೇಳ್ಕೊಂಡು ದೇವ್ರಿಗೆ ಪೂಜೆ ಮಾಡ್ಕೊಳ್ಳಿ. ಅಮ್ಮನಿಗೆ ನೈವೇದ್ಯ ಅರ್ಪಿಸಿ ಅಕ್ಷತೆ ಕಾಳು ಹಾಕಿ 3 ಸಲ ನೀರು ಬಿಡಿ ತಟ್ಟೆಗೆ. ಅದಾದಮೇಲೆ ನೈವೇದ್ಯಂ ಸಮರ್ಪಯಾಮಿ ನಾನಾ ವಿಧ ಪರಿಮಳ ಪತ್ರ ಪುಷ್ಪಂ ಸಮರ್ಪಯಾಮಿ. ಈಗ ಬನ್ನಿ ದೀಪದಿಂದ ಏಕದೀಪಾರತಿ ಮಾಡೋಣ. ನಾನಿಲ್ಲಿ ವಾಯ್ಸು ರಾ ಇರಲಿ ಅಂತಾನೆ ನ್ಯಾಚುರಲಾಗಿ ಹಾಗೆ ಬಿಟ್ಟಿದ್ದೀನಿ, ಯಾವುದೇ ಥರ ಮ್ಯೂಟ್ ಮಾಡಿಲ್ಲ. ಸೊ ನಿಮಗೆ ಬೋರ್ ಆಯಿತು ಅಂತ ಹೇಳಿದ್ರೆ ಇಗ್ನೋರ್ ಮಾಡಿ. ನಾರಾಯಣಿ ನಮೋಸ್ತುತೆ ನಮಸ್ತೆ ತು ಮಹಾಮಾಯೆ ಶ್ರೀಪೀಠ ಸುರಪೂಜಿತೆ ಶಂಖಚಕ್ರ ಗದಾಹಸ್ತಿ ಮಹಾಲಕ್ಷ್ಮಿ ನಮೋಸ್ತುತೆ. ತಾಯಿಗೆ ಧೂಪ ಮತ್ತು ದೀಪ ಅರ್ಪಿಸಿದ್ದಾಯಿತು. ನೋಡಿ, ಇದಾಗಿತ್ತು ನನ್ನ ಅಮಾವಾಸ್ಯೆಯ ಲಕ್ಷ್ಮೀ ಪೂಜೆ. ಇದು ಗುರುವಾರ ಬೆಳಗ್ಗೆಯಿಂದನೇ ನಾನು ಪೂಜೆ ಸ್ಟಾರ್ಟ್ ಮಾಡಿದೆ. ಪೂಜೆ ಸ್ಟಾರ್ಟ್ ಮಾಡಿದಾಗ 6 ಗಂಟೆ ಆಗಿತ್ತು. ನಾನು ನಿಮಗೆ ಟೈಮ್ ಕೂಡ ತೋರಿಸಿದ್ದೆ. ಬನ್ನಿ ಇವಾಗ ಎಷ್ಟೊತ್ತಾಗಿದೆ ನೋಡೋಣ. ಇನ್ ಬಿಟ್ವೀನ್ ಚರಿ ಎದ್ಬಿಟ್ಟ, ಒಂದು ಸ್ವಲ್ಪ ಅವನ ಮಲಗಿಸಿ ಮತ್ತು ನಾನು ಪೂಜೆ ಎಲ್ಲ ಮಾಡೋ ಅಷ್ಟೊತ್ತಿಗೆ ಎಷ್ಟೊತ್ತಾಗಿದೆ, ಆಲ್ಮೋಸ್ಟ್ 1.5 ಅವರ್ ಆಗಿದೆ. ಇಷ್ಟು ಚಿಕ್ಕದಾಗಿ ಪೂಜೆ ಮಾಡಿಕೊಂಡ್ರೂ ಕೂಡ ಇಷ್ಟು ಲೇಟ್ ಆಯಿತು. ಸೊ ಔಟ್ಪುಟ್ ಈ ಥರ ಬರುತ್ತೆ. ಮನಸ್ಸಿಂದ ನೆಮ್ಮದಿಯಾಗಿ ಏನೇ ಮಾಡಿದ್ರು, ಅದು ಚಿಕ್ಕದಾದರೂ ಸರಿ, ಯಾವ ಥರ ಆದರೂ ಸರಿ, ಮನಸ್ಸಿಂದ ನೆಮ್ಮದಿಯಾಗಿ ಪೂಜೆ ಮಾಡಿದ್ರೆ ಸಾಕು. ಅಷ್ಟೇ ದೊಡ್ಡದಾಗಿ ಮಾಡಬೇಕಂತೆಲ್ಲ ಏನಿಲ್ಲ. ಒಂದು ತುಳಸಿ ದಳ ಅರ್ಪಿಸಿದ್ರು ಕೂಡ ಮಹಾತಾಯಿ ಒಲಿತಾಳೆ. ಆದರೂ ಎಕ್ಸ್ಟ್ರಾ ಏನೋ ಹೊಲಿಸ್ಕೊಳ್ಳೋಣ ಅಂತ ಹೇಳಿ ಇಷ್ಟೆಲ್ಲ ಪ್ರಯತ್ನ ಪಡಬೇಕಾಗುತ್ತೆ. ಸೊ ಇದಾಗಿತ್ತು ಅಮಾವಾಸ್ಯೆಯ ಲಕ್ಷ್ಮೀ ಪೂಜೆ. ನಾನು ಇದೇ ಥರನೇ ಮಾಡ್ಕೊಳ್ಳೋದು ಯೂಶ್ವಲಿ. ಸೊ ನನಗೆ ಬಂದಿದ್ದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಇದೆಲ್ಲ ವೀಡಿಯೋಗೋಸ್ಕರ ಅಂತೂ ಅಲ್ವೇ ಅಲ್ಲ. ಸೊ ಬೆಳಗ್ಗೆನೇ ಪೂಜೆ ಆಗಿರೋದಕ್ಕೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ. ನಾನು ಬ್ರಾಹ್ಮಿ ಮುಹೂರ್ತದ ಪೂಜೆ ಮಾಡೋಣ ಅಂತ ಎದ್ದೋಳು, ಬಟ್ ನನ್ನ ಮಗ ಕೈಯೇ ಬಿಡಲಿಲ್ಲ ನನಗೆ. ಎನಿವೆ ಪರವಾಗಿಲ್ಲ, ಪೂಜೆ ಅಂತೂ ನೀಟಾಗೆ ಆಯಿತು. ಒಂದು ಸಲ ಎದ್ದಿದ್ದೆ ಅಷ್ಟೇ. ಅದಾದಮೇಲೆ ಮತ್ತೆ ಮಲಗಿಸ್ಬಿಟ್ಟು ನಾನು ಪೂಜೆನ ಕಂಟಿನ್ಯೂ ಮಾಡಿ ಇಷ್ಟೊತ್ತಾಯಿತು. ಸೊ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇದರಲ್ಲಿ ನಾನು ಏನಾದರೂ ತಪ್ಪು ಮಾಡಿದರೆ ಅದನ್ನು ಹೇಳ್ಬೋದು, ನಾನು ತಿದ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಮಹಾಲಕ್ಷ್ಮಿ ನಮಗೂ ಒಳ್ಳೇದು ಮಾಡಿ, ನಿಮಗೂ ಒಳ್ಳೇದು ಮಾಡಲಿ ಅಂತ ಕೊನೆ ಬಾರಿ ನಮ್ಮ ಪುಟ್ಟ ಲಕ್ಷ್ಮಿನ ನಿಮಗೆ ತೋರಿಸ್ತಾ ಇದ್ದೀನಿ. ಹೇಗೆ ಬಂತು ಪೂಜೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಸೊ ಪೂಜೆ ಎಲ್ಲ ಮುಗಿಸಿ ಹಾಗೆ ಹೊರಗಡೆ ಬಂದು ನಿಂತೆ. ಸ್ವಲ್ಪ ಮೋಡ ಥರ ಇತ್ತು. ಇಲ್ಲಿ ನವಿಲುಗಳು ತುಂಬಾ ಜಾಸ್ತಿ ಇದೆ. ಇದೊಂದು ಫಾರೆಸ್ಟ್ ಮಿಡ್ಲಲ್ಲಿರೋ ಅಂಥದ್ದು ನಮ್ಮನೆ. ಮಾರ್ನಿಂಗ್ ಟೈಮ್ ಆಯಿತು ಅಂದರೆ ನವಿಲೆಲ್ಲ ಕೂಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಮತ್ತು ಕೋಗಿಲೆ ಸ್ಟಾರ್ಟ್ ಮಾಡುತ್ತೆ. ಚೆನ್ನಾಗಿರುತ್ತೆ ಹಕ್ಕಿಗಳ ಸೌಂಡು. ಅದನ್ನು ಕೇಳಿಸ್ಕೊಂಡು ಸ್ವಲ್ಪ ಹಾಗೆ ನಿಂತ್ಕೊಂಡು ನಿಮ್ಮ ಹತ್ರ ಹೇಗಿತ್ತು ನಾನು ಮಾಡಿದ ಪೂಜೆ ಅಂತ ಕೇಳ್ಕೊಳ್ಳೋಣ ಅಂತ ಬಂದೆ. ಹೇಗಿತ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೆ ನಾನು ವೆಯ್ಟ್ ಲಾಸ್ಗೆ ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಳ್ತೀನಿ ಅಂತ. ಅದರಲ್ಲಿ ಒಂದನ್ನು ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದು ಯಾವುದು ಅಂತ ಹೇಳಿದ್ರೆ ಸೌತೆಕಾಯಿ, ಬೆಟ್ಟದ ನೆಲ್ಲಿಕಾಯಿ ಮತ್ತು ಶುಂಠಿ, ಪುದೀನ, ಸ್ವಲ್ಪ ಟೇಸ್ಟ್ಗೆ ಉಪ್ಪು, ಇದನ್ನೆಲ್ಲ ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಳ್ಳೋದು. ಅದಾದಮೇಲೆ ಅದನ್ನು ನೀಟಾಗಿ ಸ್ಟೈರ್ ಮಾಡಿ ಜ್ಯೂಸ್ ಮಾಡ್ಕೊಳ್ಳೋಂಥದ್ದು. ಇದನ್ನು ಕ್ಲೀನಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದಾಯಿತು. ಇವಾಗ ಇದನ್ನು ನಿಧಾನಕ್ಕೆ ಸ್ಟೈರ್ ಮಾಡಿಕೊಂಡ್ರೆ ಆ ಪಲ್ಪೆಲ್ಲ ಮೇಲ್ಗಡೆನೇ ಉಳ್ಕೊಳ್ಳುತ್ತೆ. ಆ ತಿಳಿ ನೀರು ಅಂಥದ್ದನ್ನು ನಾವು ತೊಗೊಂಡ್ರೆ
ಚೆನ್ನಾಗಿರುತ್ತೆ. ಇದರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಬೆಟ್ಟದ ನೆಲ್ಲಿಕಾಯಿ ಕೂದಲಿಗೆ ತುಂಬ ಒಳ್ಳೆಯದು. ಸೌತೆಕಾಯಿ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಶುಂಠಿನೂ ಕೂಡ ಅಷ್ಟೇ, ಡೈಜೆಷನ್ ಇಂಪ್ರೂವ್ ಮಾಡುತ್ತೆ. ಸಾಲ್ಟ್ ಆ್ಯಸ್ ಯೂಶ್ವಲ್ ಟೇಸ್ಟ್ಗೋಸ್ಕರ. ಇನ್ನು ಪುದೀನ ಬಂದು ಮಿಂಟಾಗಿ ಯೂಸ್ ಮಾಡ್ತೀವಿ, ಯಾವುದೇ ಥರ ದುರ್ವಾಸನೆ ಬರಬಾರ್ದು ಅಂತ. ಸೊ ಇದೀಗ ರೆಡಿ ಆಗಿದೆ. ಸೊ ಫೈನಲ್ ಆಗಿ ಒಂದೆರಡು ಮಿಂಟ್ ಲೀಫ್ನ ಹಾಕ್ಕೊಂಡು, ಸ್ವಲ್ಪ ಬೇಕಂದರೆ ನೀವು ಐಸ್ ಕ್ಯೂಬ್ಸ್ನ ಕೂಡ ಆ್ಯಡ್ ಮಾಡ್ಕೊಬೋದು. ಕೂಲಾಗಿರುತ್ತೆ, ಕುಡಿಬೋದು. ಬಟ್ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ನೀವು ಒಂದ್ಸಲ ಟ್ರೈ ಮಾಡಿ, ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ. ನಾನು ಇವತ್ತಿನ ಬ್ರೇಕ್ಫಾಸ್ಟ್ಗೆ ಪುದೀನ ರೈಸ್ ಮಾಡೋಣ ಅಂತ ಪ್ರಿಪೇರ್ ಮಾಡಿದ್ದೀನಿ. ಆಲ್ರೆಡಿ ಇಂಗ್ರೀಡಿಯೆಂಟ್ಸ್ನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಯಾವ ಥರ ಮಾಡೋದು ಅಂತಲೂ ನಾನು ತೋರಿಸ್ತೀನಿ. ಇಲ್ಲಿ ನಾನು ಗ್ರೈಂಡ್ ಮಾಡೋದಕ್ಕೆ ಒಂದು 2 ಹಿಡಿಯಷ್ಟು ಪುದೀನನ ತೊಗೊಂಡಿದ್ದೀನಿ. ಒಂದು 3 ಹಸಿಮೆಣಸಿನ್ಕಾಯಿ, ಹುಣಸೆ ಹಣ್ಣು, ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ. ಇದನ್ನ ಇಷ್ಟು ಪೇಸ್ಟ್ ಮಾಡ್ಕೊಬೇಕು. ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಬೇಕು. ಜಾಸ್ತಿ ನೀರು ಹಾಕಿದ್ರೆ ತುಂಬ ತೆಳ್ಳವಾಗಿಬಿಡುತ್ತೆ. ಈಗ ಇದು ಪೇಸ್ಟ್ ರೆಡಿ ಆಗಿದೆ. ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳ್ಕೊಡ್ತೀನಿ. ಈಗ ಆಲ್ರೆಡಿ ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿದ್ದೀನಿ, ಅದು ಹೀಟ್ ಆಗಿದೆ. ಸೊ ಈ ಟೈಮಲ್ಲಿ ಸ್ವಲ್ಪ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜಾಗದಲ್ಲಿ ನೀವು ಗೀ ಕೂಡ ಹಾಕೋಬೋದು. ಸೊ ನಾನು ಇಲ್ಲೇನು ಗೀ ಹಾಕ್ಕೊಳ್ತಾ ಇಲ್ಲ, ಜಸ್ಟ್ ನಾನು ಆಯಿಲ್ ಮಾತ್ರ ಹಾಕ್ತಾ ಇದ್ದೀನಿ. ಇದಿಷ್ಟು ಒಗ್ಗರಣೆಗೆ ಬೇಕಾಗಿರೋವಂಥದ್ದು: ಕಡಲೆಬೀಜ, ಕರ್ಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಗೋಡಂಬಿ, ಜೀರಿಗೆ, ಸಾಸಿವೆ. ಇದಿಷ್ಟು ಹಾಕಿ ಫ್ರೈ ಮಾಡಿಕೊಂಡ್ರೆ, ಇದಿಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕಿ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ತಿದ್ದೀನಿ. ಕಡಲೆಬೀಜ ಮತ್ತು ಗೋಡಂಬಿ ಹೈ ಫ್ಲೇಮಲ್ಲಿ ಇಟ್ಟರೆ ಸೀದೋಗುತ್ತೆ. ಈ ಟೈಮಲ್ಲಿ ನೀವು ಸ್ವಲ್ಪ ಹಿಂಗನ್ನ ಕೂಡ ಆ್ಯಡ್ ಮಾಡ್ಕೊಬೇಕು, ಸ್ವಲ್ಪ ಹಾಕ್ಕೊಳ್ಳಿ. ಇದೀಗ ಫ್ರೈ ಆಗಿದೆ. ಈ ಟೈಮಲ್ಲಿ ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ ಪುದೀನ ಮಿಕ್ಸು, ಅದನ್ನು ಹಾಕಿ ನೀಟಾಗಿ ತಿರುಕೊಳ್ಳೋದು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಕ್ಲೀನಾಗಿ ಎಣ್ಣೆ ಬಿಡೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ. ಇದೊಂಚೂರು ಬೇಯೋದಕ್ಕೆ ಟೈಮ್ ತೊಗೊಳುತ್ತೆ. ಆಲ್ಮೋಸ್ಟ್ ಕಂಪ್ಲೀಟ್ ಆದಮೇಲೆ ನಾನು ಮತ್ತೆ ವಿಡಿಯೋನ ಕಂಪ್ಲೀಟ್ ಮಾಡ್ತೀನಿ. ಈ ಟೈಮಲ್ಲಿ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಂಡ್ಬಿಟ್ರೆ ಒಳ್ಳೆಯದು. ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ಸರಿ, ಸಾಕಾಗುತ್ತೆ. ರೈಸ್ಗೂ ಆಲ್ರೆಡಿ ನಾವು ಹಾಕಿರ್ತೀವಿ. ಉಪ್ಪು ನೋಡಿಕೊಂಡು ಹಾಕ್ಕೊಂಡ್ರೆ ಸಾಕು. ಕಮ್ಮಿ ಇದ್ದರೆ ರೈಸ್ ಮಿಕ್ಸ್ ಮಾಡಬೇಕಾದ್ರೆ ಹಾಕ್ಕೊಂಡ್ಬಿಟ್ರೆ. ಈಗ ನೋಡಿ, ನೀರೆಲ್ಲ ಫುಲ್ಲು ಹಿಂಗ್ಬಿಟ್ಟು ಎಣ್ಣೆ ಎಲ್ಲ ತೇಲ್ಕೊಂಬಂದಿದೆ. ಸೊ ಇದು ಇವಾಗ ರೆಡಿ ಆಗಿದೆ. ಇದಕ್ಕೆ ರೈಸ್ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ರೈಸ್ ಹಾಕಿ ನಾನು ಆಲ್ರೆಡಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಟೈಮಲ್ಲಿ ಸ್ವಲ್ಪ ಉಪ್ಪೇನಾದರೂ ಬೇಕಂತ ಹೇಳಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಕ್ಬಿಟ್ಟು ಇದು ಕರೆಕ್ಟಾಗಿದೆ, ನಾನು ಚೆಕ್ ಮಾಡಿದೆ. ಸೊ ಇದು ಇವಾಗ ರೆಡಿ ಆಗಿದೆ. ಸೊ ಸಿಂಪಲ್ಲಾಗಿ ಚೆನ್ನಾಗಿರೋ ಅಂಥ ಪುದೀನ ರೈಸ್ ಬಾತ್ ರೆಡಿ ಆಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಟೇಸ್ಟ್ ಹೇಗಿತ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಇಲ್ಲಿ ಆಲ್ರೆಡಿ ಚರಿ ಎದ್ದಿದ್ದ. ಅವನ್ನ ಕರ್ಕೊಂಡು ಬಂದು ಸೋಫಾನಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಮುದ್ದು ಮಾಡ್ಕೊಂಡು ಆಟ ಆಡಿಸ್ಕೊಂಡು ಕೂತಿದ್ದೀನಿ. ಸೊ ವಿಡಿಯೋ ಬೋರ್ ಆಗಬಾರ್ದು, ಪ್ಲೀಸ್ ಹೋಗ್ಬಿಟ್ಟು ಒಂದು ಮ್ಯೂಸಿಕ್ನ ಆ್ಯಡ್ ಮಾಡ್ತೀನಿ ನೋಡಿ.
I begin to ಈ ವಿಡಿಯೋ ಇವತ್ತು ನೋಡಿ, ನನ್ನ ಮಗ ನನಗೆ ಬೊಮ್ಮೆ ತಂದು ಕೊಡ್ತಾ ಇದ್ದಾನೆ. ಓಕೆ, ನನ್ನ ಔಟ್ಫಿಟ್ ಇವತ್ತಿಂದು ಈ ಥರ ಇತ್ತು. ಇದೊಂದು ಲಾಂಗ್ ಗೌನ್ ಅಥವಾ ಮ್ಯಾಕ್ಸಿ ಅಂತ ಹೇಳ್ಬೋದು. ನನಗಂತೂ ಈ ಥರ ಕಲರ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಪ್ಲೀಸ್ ಹೇಳಿ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಿಮ್ಗೆ ಇಷ್ಟ ಆಗಿದ್ದರೆ. ಸೊ ವಿಡಿಯೋನ ಕಂಪ್ಲೀಟಾಗಿ ಸ್ಕಿಪ್ ಮಾಡಿದೆ ನೋಡಿ. ರಂಗೋಲಿಯಿಂದ ಪೂಜೆ, ಅದಾದಮೇಲೆ ರೆಸಿಪಿ, ಅದಾದಮೇಲೆ ಒಂದು ಡಿಟಾಕ್ಸ್ ಡ್ರಿಂಕು ಎಲ್ಲ ಇದೆ. ಇದು ಈವ್ನಿಂಗ್ ನಾನು ವಿಡಿಯೋ ಎಂಡ್ ಮಾಡೋಣ ಅಂತ ಬಂದೆ. ಸ್ವಲ್ಪ ಕೆಲಸ ಇದೆ ಸಾಯಂಕಾಲದ ಮೇಲೆ. ನಾಳೆ ಪೂಜೆಗೆ ಸ್ವಲ್ಪ ಥಿಂಗ್ಸ್ ಬೇಕು, ಅದನ್ನು ತೊಗೊಂಡು ಬರೋದಕ್ಕೆ ಹೋಗಬೇಕು. ಬಂದಮೇಲೆ ಕರೆಂಟ್ ಇರುತ್ತೋ ಇರಲ್ಲೋ ಗೊತ್ತಿಲ್ಲ, ನೆನ್ನೆನೂ ಇದೇ ತರಹ ಆಯಿತು. ಸೊ ಹಾಗಾಗಿ ವಿಡಿಯೋ ಎಂಡ್ ಮಾಡಿಬಿಟ್ಟೆ ಹೋಗೋಣ. ಮತ್ತು ನಾಳೆ ಸಿಗ್ತೀನಿ ನಾನು ನಿಮಗೆ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಬಾಯ್ ಹೇಳು. ಬಾಯ್ ಬಾಯ್ ಹೇಳು. ಓಕೆ, ಅವನು ಎದ್ದಿದ್ದಾನೆ, ಸ್ವಲ್ಪ ಅಡ್ಜಸ್ಟ್ ಆಗಬೇಕು.